ಈ ಜೀವನದಲ್ಲಿ ಫ್ರೀಯಾಗಿ ಸಿಗೋದು ಎರಡೇ, ಒಂದು ನೋವು, ಇನ್ನೊಂದು ಸಾವು. ಇಲ್ಲಿ ವಾಸ್ತವಕ್ಕೆ ಹೊಂದ್ಕೊಂಡವ್ರಿಗಿಂತ ಒತ್ತಾಯಕ್ಕೆ ಹೊಂದ್ಕೊಂಡವ್ರೆ ಜಾಸ್ತಿ. ನೀನ್ ಎಷ್ಟೇ ಒಳ್ಳೆಯವನಾಗಿರೋ, ನಿನ್ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾನೆ. ಒಳ್ಳೆತನ ಗುರ್ತಿಸೋ ಒಳ್ಳೆ ಗುಣ ಎಲ್ಲರ ಹತ್ರನೂ ಇರಲ್ಲ. ಕೆಲವೊಮ್ಮೆ ಕೆಲವೊಂದನ್ನ ಮನ್ಸು ಒಪ್ಪಿಲ್ಲ ಅಂದ್ರೂ ಬದುಕು ಅನಿವಾರ್ಯವಾಗಿ ಒಪ್ಪಿಸ್ಬಿಡುತ್ತೆ. ಖುಷಿಯಿಂದ ನಕ್ಕಿರೋದಕ್ಕಿಂತ ವಿಧಿ ಇಲ್ಲದೆ ನಕ್ಕಿರೋದೇ ಜಾಸ್ತಿ. ಕಷ್ಟ ಆದ್ರೂ ಪರವಾಗಿಲ್ಲ, ನೋಯಿಸೋರ್ ಮುಂದೆ ನಕ್ಕೊಂಡೇ ಬದುಕೋಣ. ಡೌನ್ಲೋಡ್ ಶೇರ್ ಚಾಟ್. ಯಾಕೆಲ್ಲ ನನ್ ಬದುಕಲ್ಲಿ ಹೀಗೆ ಆಟ ಆಡ್ಬಿಟ್ರಿ? ಅಲ್ಲ, ನನ್ ಬದುಕಿಗೊಂದು ಬೆಲೆನೇ ಇಲ್ವಾ? ಇಲ್ಲ, ನನ್ ಭಾವನೆಗಳಿಗೆ ಅರ್ಥನೇ ಇಲ್ವಾ? ಡೌನ್ಲೋಡ್ ಶೇರ್ ಚಾಟ್. ನನ್ನ ಹೋರಾಟದ ಬದುಕು 5 ಪುಟ ತಿಳಿದು ಬದುಕು ನಿನ್ನಲ್ಲಿ ಬರುವ ಪ್ರತಿ ಆಲೋಚನೆಗೆ ಒಬ್ಬರಿಗೆ ಬೆಳಕು ಕೊಡೋ ತರ ಇರಬೇಕೇ ಹೊರತು ಒಬ್ಬರನ್ನ ಕತ್ತಲೆ ಕೋಣೆಗೆ ತಳ್ಳುವ ತರಹ ಇರಬಾರದು ಅನ್ನುವುದನ್ನ ತಿಳಿದುಕೊಂಡವನು ನಾನು. ಮೋಸ ಎಲ್ಲರೂ ಮಾಡ್ತಾರೆ, ಆದರೆ ನಂಬಿಕೆ ದ್ರೋಹವನ್ನ ತುಂಬಾ ನಂಬಿದವರು ಮಾತ್ರ ಮಾಡ್ತಾರೆ. ಈ ಜಗತ್ತಿನಲ್ಲಿ ಎದುರಿಗೆ ಇರುವ ಶತ್ರುವನ್ನ ನಂಬಬಹುದು, ಆದರೆ ಜೊತೆಯಲ್ಲಿದ್ದ ಜನರನ್ನ ಎಂದೂ ಕೂಡ ನಂಬೋದಕ್ಕೆ ಸಾಧ್ಯವಿಲ್ಲ. ನಾವು ಯಾರಿಗೆ ಒಳ್ಳೆಯದನ್ನ ಬಯಸ್ತೀಯೋ ಅವರೇ ನಮ್ಮನ್ನ ಕೆಟ್ಟವರನ್ನಾಗಿ ನೋಡ್ತಾರೆ. ಕಾಳಿಂಗ ಸರ್ಪದಲ್ಲೂ ಇರದಷ್ಟು ವಿಷ ಎಷ್ಟೋ ಜನರ ನಾಲಿಗೆ ಮೇಲೆ ಕಂಡು ಬರುತ್ತೆ. ಹಾಲು ಒಡೆಯಲು ಒಂದೇ ಒಂದು ಹನಿ ಹುಳಿ ಸಾಕು, ಅದರಂತೆ ಮನಸ್ಸು ಒಡೆಯಲು ಒಂದೇ ಒಂದು ಮಾತು ಸಾಕು. ದೇಹಕ್ಕೆ ಆಗುವ ನೋವನ್ನ ಸಹಿಸಿಕೊಳ್ಬಹುದು, ಆದರೆ ಮನಸ್ಸಿಗೆ ಆಗುವ ನೋವನ್ನ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಮನುಷ್ಯ ಎಷ್ಟೇ ಒಳ್ಳೆಯವನಾಗಿರ್ತಾನೆ, ಅವನ ಹಣೆ ಬರಹ ಅಷ್ಟೇ ಕೆಟ್ಟದಾಗಿರುತ್ತೆ. ನನ್ನ ಜೀವನದಲ್ಲೂ ಕೂಡ ಅದನ್ನು ತಿಳಿದುಕೊಂಡಿದೆ. ಸಮಯಕ್ಕೆ ತಕ್ಕಂತೆ ನಟಿಸುವ ಜನರಿಗೆ ಮಾತ್ರ ಪ್ರಪಂಚದಲ್ಲಿ ಬೆಲೆ ಜಾಸ್ತಿ. ದೇಹ ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ, ಒಂದೇ ತಟ್ಟೆಲಿ ಅನ್ನ ತಿಂದು ಮೂರ್ತ ಇರ್ತಾರೋ. ಜೀವನದಲ್ಲಿ ಖುಷಿಯಾಗಿರ್ಬೇಕಂದ್ರೆ ಯಾರಿಂದಲೂ ಏನನ್ನ ಬಯಸಬಾರದು. ಮನುಷ್ಯ ನಿಜವಾದ ಬದಲಾವಣೆ ಆಗ್ಬೇಕಂದ್ರೆ ಅವನಿಗೆ ಅವಮಾನ ಅಪಮಾನ ಅಲ್ಲದೆ ಅವನ ಮನಸ್ಸಿಗೆ ಸಹಿಸಿಕೊಳ್ಳಲಾಗದಷ್ಟು ಪೆಟ್ಟು ಬಿದ್ದಾಗ ಮನುಷ್ಯ ಬದಲಾವಣೆಯ ದಾರಿಯನ್ನ ಹಿಡ್ತಾನೆ. ಇದೇ ನನ್ನ ನಂಬಿದವರು ಕಲಿಸಿಕೊಟ್ಟ ಪಾಠ. ತಾಳ್ಮೆಯಿಂದ ಇರು, ನೀ ಪಡ್ತಾ ಇರುವ ಕಷ್ಟಕ್ಕೆ ಒಳ್ಳೆ ದಿನ ಬಂದೇ ಬರುತ್ತದೆ ಅಂತ ತಿಳಿದುಕೊಂಡವನು. ಜೀವನದಲ್ಲಿ ಸಮಸ್ಯೆ ಇರಬೇಕು ನಿಜ, ಆದರೆ ಸಮಸ್ಯೆನೇ ಜೀವನ ಆಗಬಾರದು. ಬೆಲೆ ಇಲ್ಲದ ಮಾತುಗಳನ್ನಾಡಿ ನಿನ್ನ ಬೆಲೆನ ಕಳೆದುಕೊಳ್ಳುವ ಬದಲು ಮಾತು ಬಂದರೂ ಮೂಗನಂತೆ ಇರುವುದೇ ಇತ್ತೀಚಿನ ದಿನ ಕಲಿಸಿಕೊಟ್ಟಿದ್ದಾರೆ ಜನರು. ಮುಖದಲ್ಲಿ ನಗು, ಮನಸ್ಸಿನಲ್ಲಿ ದ್ವೇಷ ಕಂಡು ಬರುವುದಿಲ್ಲ. ಒಳಗಿನ ಮನಸ್ಸು ಬಂಗಾರದ ಪಾತ್ರೆಯಲ್ಲಿರುವ ಹಳಸಿದ ಅನ್ನವಿದ್ದಂತೆ. ಪುಸ್ತಕವನ್ನು ಓದಿ ಜ್ಞಾನ ಸಂಪಾದಿಸಿಕೋ, ಆದರೆ ಮನುಷ್ಯನನ್ನು ನಂಬಿ ಮಾತ್ರ ಮೋಸ ಹೋಗಬೇಡ. ಇವತ್ತಿನ ಕಾಲದಲ್ಲಿ ಜ್ಞಾನಕ್ಕಿಂತ ಲೋಕಜ್ಞಾನ ತುಂಬ ಮುಖ್ಯ. ಕೆಲವರಿಗೆ ಬೇರೆಯವರ ಕಾಲೆಳೆಯೋದೇ ಕೆಲಸವಾಗಿರುವುದು, ಅದೇ ಸಾಧನೆ ಎಂದು ಬದುಕ್ತಾರೆ. ಮತ್ತೊಬ್ಬರಿಗೆ ಕೇಡು ಬಯಸಿ ಚರಿತ್ರೆಯಲ್ಲಿ ಉದ್ಧಾರ ಆದವರು ಇಲ್ಲ. ಜೀವನ ಎಲ್ಲವನ್ನ ಕಲಿಸುತ್ತದೆ, ಕಲಿಯಬೇಕಷ್ಟೇ. ಇದು ಮೋಸದ ಜಗತ್ತು. ಯಾರನ್ನಾದರೂ ನಂಬುವ ಮುಂಚೆ 100 ಬಾರಿ ಯೋಚಿಸು. ಯಾಕಂದ್ರೆ ಇಲ್ಲಿ ಮುಖಕ್ಕಿಂತ ಮುಖವಾಡಕ್ಕೆ ಬೆಲೆ ಜಾಸ್ತಿ. ಬದಲಾಗುವ ಜನರ ನಡುವೆ ಬದಲಾಗಿ ಬದುಕು. ಮತ್ತಷ್ಟು ಬದುಕು ಮುಂದಿನ ಒಂದು ಸಂಚಿಕೆಯಲ್ಲಿ ಕಾದು ನೋಡೋಣ. ಎಷ್ಟು ದೂರದ ತನಕ ನಮ್ಮ ಜೊತೆಗೆ ನಮ್ಮ ಸ್ನೇಹಿತರು ನಡೆದ್ರೋ ಅಷ್ಟೇ ಉಪಕಾರವಾಯಿತು ಅಂದ್ಕೋಬೇಕು. ಯಾರೂ ಕೂಡ ಸಾವಿನ ತನಕ ನಮ್ಮ ಜೊತೆಗೆ ಬರೋದಿಲ್ಲ, ಜೊತೆಯಲ್ಲಿ ಸಾಯೋದಿಲ್ಲ. ನಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದವರು ನಮ್ಮಿಂದ ದೂರವಾದ್ರು ಅಂದ್ರೆ ಅದರ ಅರ್ಥ ಅವರಿಗಿದ್ದ ನಮ್ಮ ಅವಶ್ಯಕತೆ ಅಲ್ಲಿಗೆ ಮುಗೀತು ಅಂತ. ಮನಸ್ಸೇ, ಗಾಬರಿ ಆಗ್ಬೇಡ, ಕೀಪ್ ಮೂವಿಂಗ್. ಭಗವಂತ, ಸಾಧ್ಯವಾದ್ರೆ ನನಗೆ ಮತ್ತೊಂದು ಹೊಸ ಜೀವನ ಕೊಡು. ಈ ಜೀವನನ ಬೇರೆಯವರು ಕೇಳ್ಕೊಟ್ಟು ಹಾಳು ಮಾಡ್ಕೊಂಡ್ಬಿಟ್ಟೆ. ಹಾಳು ಮಾಡ್ಕೊಂಡ್ಬಿಟ್ಟೆ. ಕಾಲ ನಿನ್ನ ಬೇಡುವೆನು, ಸ್ವಲ್ಪ ಹಿಂದೆ ಸರಿದು ಬಿಡು. ಸುಂದರ ಕ್ಷಣಗಳನ್ನು ಮರಳಿ ಕೊಡು.